ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಗಂಡನು ಒತ್ತಾಯದ ಮೇರೆಗೆ ಹೆಂಡತಿ ಕೆಲಸವನ್ನು ತೊರೆದಿರ್ತಾಳೆ. ಆನಂತರ ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲು ಮಾಡಿರ್ತಾಳೆ. ಆನಂತರ ಜೀವನಾಂಶವನ್ನು ಕೋರಿ DV ಆ್ಯಕ್ಟ್ನಲ್ಲಿ ಪ್ರಕರಣವನ್ನು ದಾಖಲು ಮಾಡಿರ್ತಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಜೀವನಾಂಶವನ್ನು ಕೊಡುವಂತೆ ಆದೇಶವನ್ನು ಮಾಡಿರ್ತಾರೆ. ಇದನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ನ ಮೊರೆಯನ್ನು ಗಂಡನಾದಂಥ ಮೇಲ್ಮನವಿದಾರನು ಸಲ್ಲಿಸಿರ್ತಾನೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ಪ್ರಕರಣದಲ್ಲಿ ಹೆಂಡತಿಯು ವಿವಾಹಕ್ಕಿಂತ ಮೊದಲು ಕೆಲಸವನ್ನು ಮಾಡ್ತಾ ಇರ್ತಾಳೆ. ಅನಂತರದಲ್ಲಿ ಕೆಲಸವನ್ನು ತೊರೆದಿರ್ತಾಳೆ ಮತ್ತು ಮಗುವನ್ನು ನೋಡ್ಕೋತಾ ಇರ್ತಾಳೆ. ಸೊ ಈ ಪ್ರಕರಣ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಮಗುಗೂ ಕೂಡ 5 ವರ್ಷದ ವಯಸ್ಸಾಗಿರುತ್ತೆ. ಸೊ ಆಕೆ ಈ ಒಂದು ಕ್ರಿಮಿನಲ್ ಪ್ರಕರಣವನ್ನು ಕೂಡ ಗಂಡನ ಮೇಲೆ ಅಂದರೆ IPCಯ ಸೆಕ್ಷನ್ 498A ಮತ್ತು DV ಆ್ಯಕ್ಟ್ನ ಸೆಕ್ಷನ್ 3 and 4 ದಾಖಲು ಮಾಡಿರ್ತಾರೆ. ಆ ಪ್ರಕರಣ ಕೂಡ ವಿಚಾರಣೆ ನಡೀತಾ ಇರ್ತದೆ. ಈ ಮಧ್ಯೆ DV ಆ್ಯಕ್ಟ್ನ ಸೆಕ್ಷನ್ 12ನ ಅಡಿಯಲ್ಲಿ ಜೀವನಾಂಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ವಿಚಾರಣೆ ಮಾಡಿದಂಥ ವಿಚಾರಣಾ ನ್ಯಾಯಾಲಯವು ಹೆಂಡತಿ ಮತ್ತು ಮಗುಗೆ ಇಬ್ಬರಿಗೂ ತಲಾ 5,500 ರೂಪಾಯಿಯಂತೆ ಅಂದರೆ ಒಟ್ಟು 10,000 ರೂಪಾಯಿ ಮಾಸಿಕವಾಗಿ ಕೊಡುವಂತೆ ಆದೇಶವನ್ನು ಮಾಡಿರುತ್ತೆ. ಇದನ್ನು ಪ್ರಶ್ನಿಸಿ ನಂತರದಲ್ಲಿ ಇದು ಹೈಕೋರ್ಟ್ನ ಮೆಟ್ಟಿಲನ್ನು ಏರಿರುತ್ತೆ. ಈ ಪ್ರಕರಣದ ವಿಚಾರಣೆಯನ್ನು ಮಾಡಿದಂಥ ಕರ್ನಾಟಕ ಹೈಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನು ನೀಡಿರ್ತದೆ. ಗಂಡನು ತನ್ನ ಹೆಂಡತಿಯ ಕೆಲಸವನ್ನು ತೊರೆಯುವಂತೆ ಮಾಡಿರ್ತಾನೆ. ಸೊ ಹಾಗಾಗಿ ಜೊತೆಗೆ ಆಕೆ ಮಗುವನ್ನು ನೋಡ್ಕೋಬೇಕಾಗಿರುತ್ತೆ. ಆಕೆ ವಿದ್ಯಾರ್ಹತೆ ಹೊಂದಿದ್ರೂ ಕೂಡ ಇಲ್ಲಿ ಮಗುವನ್ನು ನೋಡ್ಕೋಬೇಕಾದಂಥ ಅವಶ್ಯಕತೆ ಇದ್ದಿದ್ದರಿಂದ ಆಕೆ ಕೆಲಸವನ್ನು ಮಾಡೋದಕ್ಕೆ ಅಗತ್ಯವಾಗಿ ಆಗೋದಿಲ್ಲ. ಸೊ ಆದ್ದರಿಂದ ಹೆಂಡತಿ ಮತ್ತು ಮಗುವಿನ ಜೀವನಾಂಶವನ್ನು ನೋಡ್ಕೊಳ್ಳೋದು ಗಂಡನ ಕರ್ತವ್ಯ ಆಗಿರುತ್ತೆ. ಸೊ ಹಾಗಾಗಿ ಆಕೆಯ ಜೀವನಾಂಶವನ್ನು ಪೇಮೆಂಟನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಒಂದು ಪ್ರಮುಖವಾದಂಥ ಅಂಶ ತಿಳಿಯೋದೇನು ಅಂದರೆ ಹೆಂಡತಿ ಮತ್ತು ಮಗುವಿನ ಜೀವನಾಂಶವನ್ನು ಗಂಡ ನೋಡ್ಕೋಬೇಕಾಗಿರುತ್ತೆ. ಒಂದು ವೇಳೆ ಮಗು ಇದ್ದು ಆಕೆ ಅದಕ್ಕಿಂತ ಮೊದಲು ಕೆಲಸವನ್ನು ಮಾಡ್ತಾ ಇದ್ದು ತೊರೆದಿದ್ದರೂ ಕೂಡ ವರ್ಕ್ ಮಾಡುವಂಥ ಕೇಪಬಲ್ ಇದ್ದರೂ ಕೂಡ ಮಗುವನ್ನು ಪಾಲನೆ ಪೋಷಣೆಯನ್ನು ಮಾಡಬೇಕಾದಂಥ ಅಗತ್ಯ ಇದ್ದರಿಂದ ಸೊ ಕೆಲಸವನ್ನು ತೊರೆದಿದ್ದಂಥ ಸಂದರ್ಭದಲ್ಲಿ ಸೊ ಆ ಸಂದರ್ಭದಲ್ಲಿ ಹೆಂಡತಿ ಮತ್ತು ಮಗುವಿನ ಜೀವನಾಂಶವನ್ನು ಕಟ್ಟಬೇಕಾಗಿರುತ್ತೆ. ಇದು ಅತಿ ಅವಶ್ಯಕವಾಗಿರುತ್ತೆ. ಸೊ ಹಾಗಾಗಿ ಆಕೆಗೆ ಕೆಲಸ ಮಾಡುವ ಒಂದು ಅರ್ಹತೆ ಇದೆ ಅಂತಂದ ಮಾತ್ರಕ್ಕೆ ಆಕೆಯ ಜೀವನಾಂಶವನ್ನು ಆಕೆಯೇ ಮಾಡ್ಕೋಬೇಕು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅನ್ನೋದು ಈ ಒಂದು ಪ್ರಕರಣದಿಂದ ಗೊತ್ತಾಗುತ್ತೆ. ಸೊ ಈ ಒಂದು ಪ್ರಕರಣ ಅಂತಂದರೆ ಚೈತನ್ಯ ರೆಡ್ಡಿ ವರ್ಸಸ್ ನಯನ ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ.